ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲಾಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯನ್ನು ಮಾತಾಡೋದಕ್ಕೂ ಮುಂಚೆ ದಯಮಾಡಿ ನೀವೆಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ. ಸುಮಾರು 95% ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಉಪಯುಕ್ತ ಮಾಹಿತಿನ ಪಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡೋಂಥ ವಿಚಾರ ಏನು ಅಂದ್ರೆ ಬರಗಾಲದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಬರಗಾಲ ಅಂದ್ರೆ ಏನು? ಡ್ರಾಟ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಈ ಬರಗಾಲ ಬರೋದಕ್ಕೆ ಕಾರಣಗಳೇನು, ವೈಜ್ಞಾನಿಕ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಮಾನವ ನಿರ್ಮಿತವಾದಂತಹ ಹವಾಮಾನ ವೈಪರೀತ್ಯ, ಕ್ಲೈಮೇಟ್ ಚೇಂಜ್ ನ ಕಾರಣದಿಂದ ಯಾಕೆ ಬರಗಾಲ ಬರುತ್ತೆ ಅನ್ನೋದನ್ನ ಸುದೀರ್ಘವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನೈಸರ್ಗಿಕವಾಗಿ ಹಲವಾರು ಬದಲಾವಣೆಗಳ ಕಾರಣದಿಂದ ಏನಾಗುತ್ತೆ ಅಂದ್ರೆ ಬರಗಾಲ ಬರುತ್ತೆ ಅನ್ನೋ ವಿಚಾರ. ನೈಸರ್ಗಿಕವಾಗಿ ಆಗುವಂತ ಬದಲಾವಣೆಗಳು ಏನೇನು ಅಂತ ನಾವೀಗ ನೋಡೋದಾದ್ರೆ, ಒಂದು ಎಲ್ ನೀನೋ ಮತ್ತೆ ಲಾ ನೀನಾ ಅನ್ನುವಂತ ಒಂದು ಸೈಕಲ್ ಇದೆ. ಈ ಎರಡು ಸೈಕಲ್ಗಳು ಏನು ಅಂತ ಹೇಳಿದ್ರೆ, ಯಾವಾಗ ಎಲ್ ನೀನೋ ಅನ್ನುವಂತ ಒಂದು ಸೈಕಲ್ ಜಾಸ್ತಿ ಇದೆಯೋ ಅವಾಗ ಬರಗಾಲ ಹೆಚ್ಚಾಗುತ್ತೆ, ಮಳೆ ಕಮ್ಮಿ ಆಗುತ್ತೆ ಅನ್ನುವಂಥ ವಿಚಾರ. ಲಾ ನೀನಾ ಅನ್ನುವಂಥ ಸೈಕಲ್ ಜಾಸ್ತಿ ಆದಾಗ ಮಳೆ ಯಥೇಚ್ಛವಾಗಿ ಬರುತ್ತೆ, ಬೆಳೆನೂ ಚೆನ್ನಾಗಾಗುತ್ತೆ ಅನ್ನುವಂಥ ವಿಚಾರ. ಈ ಸೈಕಲ್ ಯಾವುದರ ಮೇಲೆ ಆಧಾರವಾಗಿ ನಿರ್ಣಯಿಸಲಾಗಿದೆ ಅಂತಂದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತಹ ವಾಯುಭಾರ ಕುಸಿತ ಮತ್ತೆ ಉಷ್ಣಾಂಶ, ಅಲ್ಲಿನ ಅಲೆಯ ರಭಸ, ಈ ರೀತಿ ಹಲವಾರು ಫ್ಯಾಕ್ಟರ್ಸ್ ಗಳನ್ನ ತಗೊಂಡು ಅಲ್ಲಿ ಓಷಾನಿಕ್ ಕರೆಂಟ್ಸ್ ಗಳ ಉತ್ಪತ್ತಿ ಆಗುತ್ತೆ, ಉದ್ಭವ ಆಗುತ್ತೆ. ಆ ಓಷಾನಿಕ್ ಕರೆಂಟ್ಸ್ ಗಳಲ್ಲಿ ಆಗುವಂತಹ ಬದಲಾವಣೆಗೆ ಇಲ್ಲಿ ಅದರ ಒಂದು ಪ್ರಭಾವ ನಮ್ಮ ದೇಶಕ್ಕೆ, ಅದರಲ್ಲೂ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಅದಾಗತ್ತೆ ಅನ್ನುವಂಥ ವಿಚಾರ. ಇದನ್ನ IMD, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಆಗಿಂದಾಗ ಅದನ್ನ ಚೆಕ್ ಮಾಡಿ ಅದಕ್ಕೆ ತಕ್ಕಂತಹ ನಮಗೆ ಒಂದು ರೆಸ್ಪಾನ್ಸ್ ನ ನೀಡ್ತಾರೆ, ವೆದರ್ ಅಪ್ಡೇಟ್ ಅನ್ನ ಕೊಡ್ತಾರೆ, ಹವಾಮಾನದ ಒಂದು ಮಾಹಿತಿನ ನೀಡ್ತಾರೆ ಅನ್ನುವಂಥ ವಿಚಾರ. ಬರಗಾಲದಲ್ಲಿ ಸುದೀರ್ಘವಾದ ಬರಗಾಲ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಈ ಎಲ್ ನೀನೋ ಅನ್ನುವಂಥ ಸೈಕಲ್ ಜಾಸ್ತಿ ಆದಾಗ ಒಂದು ಬರಗಾಲ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ. ಇನ್ನೊಂದು ವಿಷಯ ಏನಂದ್ರೆ, ಪ್ರತಿ 11 ವರ್ಷಕ್ಕೆ ಒಮ್ಮೆ ಆಸ್ಟ್ರೋನಾಮಿಕಲ್ ಅಲ್ಲಿ ಅಂದ್ರೆ ನಮ್ಮ ಭೂಮಿಗೂ ಬಿಟ್ಟು ಸೂರ್ಯನಲ್ಲಿ ನಾವು ಗಮನಿಸೋದಾದ್ರೆ ಏನಾಗುತ್ತೆ ಅಂದ್ರೆ, ಸೂರ್ಯನಲ್ಲಿ ಧ್ರುವಗಳ ವ್ಯತ್ಯಯಗಳಾಗುತ್ತೆ. ಧ್ರುವಗಳಂದ್ರೆ ಈಗ ಉತ್ತರ ಧ್ರುವ ಅನ್ನೋದು ದಕ್ಷಿಣಕ್ಕೆ, ದಕ್ಷಿಣ ಉತ್ತರಕ್ಕೆ ಅದಲು ಬದಲಾಗುತ್ತೆ ಸೂರ್ಯನಲ್ಲಿ. ಇದು 11 ವರ್ಷದ ಒಂದು ಸೈಕಲ್, ಒಂದು ಪ್ರಕ್ರಿಯೆ. ಸೊ ಪ್ರತಿ 11 ವರ್ಷಕ್ಕೆ ಯಾವಾಗ ಈ ರೀತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೋ, ಸೂರ್ಯನಲ್ಲಿ ಆ ಬದಲಾವಣೆಗಳಾಗುತ್ತೋ, ಅದರ ಒಂದು ಪ್ರಭಾವ ನಮ್ಮ ಭೂಮಿಯಲ್ಲಿ ಆಗುತ್ತೆ. ಹೇಗೆ ಅಂದ್ರೆ, ಹವಾಮಾನದ ಒಂದು ವೈಪರೀತ್ಯ ಅಥವಾ ಯಥೇಚ್ಛವಾದಂತಹ ಬಿಸಿಲು, ಶೆಕೆ ಉದ್ಭವ ಆಗುತ್ತೆ ಅನ್ನೋ ವಿಚಾರ. ಸೊ ಯಾವಾಗ ಯಥೇಚ್ಛವಾದಂತಹ ಬಿಸಿಲು ಮತ್ತೆ ಈ ಶೆಕೆ ಉದ್ಭವ ಆಗುತ್ತೋ ಅವಾಗ ಈ ಒಂದು ಪ್ರದೇಶಗಳಲ್ಲಿ, ಬರೀ ನಮ್ಮ ದೇಶ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ನೀರಿನ ಒಂದು ಏನಿದೆ ಸಂಪನ್ಮೂಲಗಳೆಲ್ಲವೂ ಸಹ ಬತ್ತಿ ಹೋಗುವಂತ ಸಾಧ್ಯತೆಗಳಿರುತ್ತೆ. ಅವಾಗ ಲ್ಯಾಂಡ್ ಅಥವಾ ನೆಲ ಏನಾಗುತ್ತೆ, ಡ್ರೈ ಆಗುತ್ತೆ ಅನ್ನುವಂಥ ವಿಚಾರ. ಡ್ರೈ ಆದಾಗ ಅಲ್ಲಲ್ಲಿರುವಂತಹ ಕೆರೆಗಳೆಲ್ಲ ಬಿರುಕು ಬೀಳುತ್ತೆ. ಬಿರುಕು ಬಿದ್ದು ಅದು ಒಂದು ರೀತಿ ಡೆಸರ್ಟ್ ರೀತಿ, ಮರುಭೂಮಿ ರೀತಿ ನಮಗೆ ಗೋಚರಿಸುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಇನ್ನೂ ಪೂರಕವಾದಂತಹ ಒಂದು ಕಾರಣ ಏನು ಅಂದ್ರೆ, ಮಾನವ ನಿರ್ಮಿತ ಬದಲಾವಣೆಗಳು. ಮಾನವ ನಿರ್ಮಿತ ಬದಲಾವಣೆಗಳನ್ನ ನಾವು ಆಂಥ್ರೋಪಾಲಜಿಕಲ್ ಚೇಂಜಸ್ ಅಂತ ಕರಿತೀವಿ. ಯಾಕೆ ಇದಾಗುತ್ತೆ ಮಾನವ ನಿರ್ಮಿತ ಬದಲಾವಣೆಗಳು ಏನು ಅಂತಂದ್ರೆ, ಯಥೇಚ್ಛವಾಗಿ ನೀರಿನ ಒಂದು ಪೋಲಾಗುವ ಒಂದು ಪ್ರಕ್ರಿಯೆ. ಅಂದ್ರೆ ನಾವು ಯಥೇಚ್ಛವಾಗಿ ನೀರನ್ನ, ಆ ಒಂದು ಸಂಪನ್ಮೂಲ ಏನಿದೆ ಅದನ್ನ ನಾವು ಲಿಮಿಟ್ ಮಾಡಿ ಇಟ್ಕೊಬೇಕು ಅನ್ನುವಂತ ಒಂದು ಮನವರಿಕೆ ನಮಗೆ ಆಗ್ದೇನೆ ಅದ ಯಥೇಚ್ಛವಾದಂತ ಬಳಕೆ ಮಾಡೋದ್ರ ಮೂಲಕ ಏನಾಗ್ತಾ ಇದೆ ಅಂದ್ರೆ, ನೀರಿನ ಹಾಹಾಕಾರ ಉದ್ಭವ ಆಗುತ್ತೆ, ಬರಗಾಲಗಳು ಹೆಚ್ಚಾಗ್ತಾ ಹೋಗುತ್ತೆ, ಮಳೆ ಕೊರತೆ ಆಗುತ್ತೆ. ಮಳೆ ಕಮ್ಮಿ ಆಗೋದಕ್ಕೆ ನಾನು ಹೇಳ್ದಂಗೆ ಎಲ್ ನೀನೋ ಎಫೆಕ್ಟ್ ಇರೋದ್ರಿಂದ ಆಗತ್ತೆ. ಅದರಿಂದ ಬೆಳೆ ನಾಶ ಆಗುತ್ತೆ. ಬೆಳೆಗೆ ಒಂದು ಪೂರಕವಾದಂತಹ ಒಂದು ಸತ್ವ ಇಲ್ದಿದ್ದಂಗೆ ಆಗುತ್ತೆ. ನೀರಿನ ಒಂದು ಕೊರತೆ ಇರೋದ್ರಿಂದ ಬೋರ್ವೆಲ್ ಅನ್ನ ಕೊರೆದು ನೀರನ್ನು ಕೊಡೋದ್ರಿಂದ ಆ ಒಂದು ಬೋರ್ವೆಲ್ ಅಲ್ಲಿ ನೀರಿನ ಕೊರೆದು ನಾವು ಕೊಡೋದ್ರ ಮೂಲಕ ಕೃಷಿ ಭೂಮಿಗೆ ನೀರನ್ನು ಹಾಯಿಸ್ಬೇಕಾದ್ರೆ ಅಂತರ್ಜಲದ ಮಟ್ಟ ಏನಿದೆ ಅದು ಕುಗ್ಗುತ್ತೆ ಅನ್ನುವಂಥ ವಿಚಾರ. ಬರಗಾಲದ ಸಮಯದಲ್ಲಿ ಯಥೇಚ್ಛವಾಗಿ ಬೋರ್ಗಳನ್ನ ಬಳಸಿ ನಾವು ನೀರನ್ನ ಭೂಮಿಯಿಂದ ಅಗದು ತೆಗೆದಷ್ಟು ನಮಗೇನಾಗ್ತಿದೆ ಅಂದ್ರೆ, ಈ ಅಂತರ್ಜಲ ಮಟ್ಟ ಕುಸಿತ ಹೋಗುತ್ತೆ ಅನ್ನುವಂಥ ವಿಷಯ. ಅದೇ ಮಳೆ ಬರ್ಬೇಕಾದ್ರೂ ಅದೇ ರೀತಿ ಮಳೆಯ ಒಂದು ಸೈಕಲ್, ಲಾ ನೀನಾ ಅಂತ ನಾನು ಹೇಳ್ತಿದ್ವಿ, ಆ ಸೈಕಲ್ ಉದ್ಭವ ಆದಾಗ ಯಥೇಚ್ಛವಾದಂತ ಮಳೆ ಬರುತ್ತೆ. ಆ ಯಥೇಚ್ಛವಾದಂತ ಮಳೆಯನ್ನ ನಾವು ಸಂಗ್ರಹಿಸಿ ಇಡುವಂತ ಒಂದು ಕೆಪಾಸಿಟಿ ನಮ್ಮಲ್ಲಿ ಇಲ್ಲ ವೈಜ್ಞಾನಿಕವಾಗಿ. ಇದ್ರೂ ಸಹ ಅದೇನಾಗಿದೆ, ಅದು ಖಾಸಗಿಯಾಗಿ ಅಥವಾ ಎಲ್ಲೋ ಒಂದು ಶೇಕಡ ಇಷ್ಟಿಷ್ಟು ಜನರು ಮಾತ್ರ ಈ ಒಂದು ಮಳೆ ನೀರು ಕೊಯ್ಲನ್ನ ಮಾಡುವಂತ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ. ಆದ್ರಿಂದ ಏನಾಗ್ತಿದೆ, ನಗರ ಪ್ರದೇಶದಲ್ಲಿ ನೀರಿನ ಹಾಹಾಕಾರ ಆಗ್ತಾ ಇದೆ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಏನಾಗ್ತಿದೆ, ಯಥೇಚ್ಛವಾದಂತಹ ಕೀಟನಾಶಗಳನ್ನೆಲ್ಲ ಬಳಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ನೀರಿನ ಒಂದು ಸತ್ವ ಏನಿದೆ, ಮಣ್ಣಿನ ಸತ್ವ ಕಮ್ಮಿ ಆಗ್ತಿದೆ. ಮತ್ತೆ ನೀರಿನ ಅವಶ್ಯಕತೆನೂ ಕೂಡ ಏನಾಗ್ತಿದೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಯಾಕಂದ್ರೆ ಎಲ್ಲಾ ಒಂದು ಬೆಳೆಗಳೇನಿದೆ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಥೇಚ್ಛವಾಗಿ ನೀರನ್ನ ಸೇವಿಸುವಂತಹ ಆಹಾರವನ್ನ, ಅಂದ್ರೆ ಬೆಳೆಯನ್ನ ನಾವೇನ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಆ ಪ್ರದೇಶಕ್ಕೆ ತಕ್ಕಂತಹ ಮಣ್ಣಿನ ಗುಣಗಳಿಗೆ ಅನ್ವಯವಾಗಿ
ನಾವು ಬೆಳೆಯನ್ನ ಹಾಕಬೇಕು ಅನ್ನುವಂಥ ವಿಚಾರವನ್ನ ಎಷ್ಟೇ ಸಲ ನಾವು ಹೇಳಿದ್ರೂ ಸಹ ಸರ್ಕಾರದ ಮೂಲಕವಾಗಿರಲಿ ಅಥವಾ ಕೃಷಿ ಇಲಾಖೆಯ ಮೂಲಕವಾಗಿ ಅದರ ಬಗ್ಗೆ ಪ್ರಚಾರವನ್ನ ನಡೆಸಿದ್ರೂ ಸಹ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ರೈತರು ತಮ್ಮ ಸ್ವಾರ್ಥಕ್ಕಾಗಿ ಲಾಭಕ್ಕೋಸ್ಕರ ಅಥವಾ ಒಂದು ರೀತಿ ಆರ್ಥಿಕವಾಗಿ ಅವ್ರ ಮೇಲೆ ಬರಬೇಕು ಅಂತೇಳಿ ಕೆಲ ರೈತರುಗಳು ಈ ರೀತಿಯಾದಂತಹ ಒಂದು ಮಾರ್ಗನ ಉಪಯೋಗಿಸ್ಬಿಟ್ಟು ಕೀಟನಾಶಕಗಳನ್ನ ಹಾಕೋದಾಗಿರ್ಬೋದು ಅಥವಾ ಹೆಚ್ಚು ನೀರನ್ನ ಹೀರುವಂತಹ ಬೆಳೆಗಳನ್ನ ಹಾಕುವಂತ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಅಂತರ್ಜಲ ಕುಸಿತ ಆಗುತ್ತೆ ಮತ್ತೆ ಅದು ಮುಂದಿನ ಅವಧಿಗಳಲ್ಲಿ ಏನಾಗ್ತಾ ಹೋಗುತ್ತೆ, ಬರಗಾಲ ಹೆಚ್ಚಾಗ್ತಾ ಹೋಗುತ್ತೆ, ಮಳೆ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಸೊ ವೈಜ್ಞಾನಿಕವಾಗಿ ಇರುವಂತಹ ವಿಚಾರಗಳು ಇದಾಗಿದ್ರೂ ಸಹ ಇದನ್ನ ಕೆಲವು ಪಕ್ಷಗಳು ರಾಜಕೀಯವಾಗಿ ತಮ್ಮ ಒಂದು ವಿಚಾರಗಳನ್ನ ಹೇಳುವುದನ್ನು ನಾವು ಗಮನಿಸಿರ್ತೀವಿ. ತೆರಿಗೆ ಹಣದಲ್ಲಿ ಈ ಒಂದು ಕ್ರಿಯೆನ ನೀರನ್ನ ನಾವು ಮತ್ತೆ ತರ್ತೀವಿ, ಅದಕ್ಕೆ ಸೂಕ್ತವಾದಂತಹ ಹಣ ಸಿಗ್ತಾ ಇಲ್ಲ, ತೆರಿಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮನೆ ಮನೆಗೂ ನೀರು ಹಾಕ್ತೀವಿ, ಮನೆ ಮನೆಗೂ ನೀರಿನ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಥೇಚ್ಛವಾಗಿ ನೀರಿನ ಶುಲ್ಕವನ್ನ ಭರಿಸುವಂತಹ 24 ಗಂಟೆ ಕಾಲ ನಾವು ನೀರು ಕೊಡ್ತೀವಿ ಅಂತ ಹೇಳಿ ನೀರನ್ನ ಒಂದು ಪೋಲ್ ಮಾಡುವಂತ ಒಂದು ಯೋಜನೆಗಳಾಗಿರ್ಬೋದು. ಈ ರೀತಿ ಹಲವಾರು ಯೋಜನೆಗಳು ಖಾಸಗಿ ಸಂಸ್ಥೆಗಳ ಮೂಲಕ ನೀರಿಗಾಗಿ ನಾವು ಈ ಒಂದು 24 ಗಂಟೆ ನೀರು ಕೊಡ್ತೀವಿ ಅಂತ ಹೇಳಿ ಒಂದು ಪಕ್ಷ ಮುಂದೆ ಬಂದು ಅದನ್ನು ಮಾಡುವಂತ ಪ್ರಕ್ರಿಯೆಯಿಂದ ಏನಾಗ್ತಾ ಇದೆ ಅಂದ್ರೆ ಖಾಸಗಿ ಕಂಪನಿಗಳಿಗೆ ಅದು ಲಾಭ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಆಗಿರ್ಬೋದು. ಮತ್ತೆ ಇದನ್ನ ನೀರನ್ನ ಸಂರಕ್ಷಿಸಬೇಕು ಅನ್ನುವಂಥ ಒಂದು ಜಾಗೃತಿ ಕೂಡ ಮಕ್ಕಳಲ್ಲಿಲ್ಲ, ಮತ್ತೆ ಶಾಲೆಗಳಲ್ಲಿಲ್ಲ. ಅದರ ಬಗ್ಗೆನ ಜಾಗೃತಿಗಳು ಬರೀ ಪುಸ್ತಕದಲ್ಲಿದೆ ಅಥವಾ ಪಾಠದಲ್ಲಿದೆ ಹೊರತು ಪ್ರಾಯೋಗಿಕವಾಗಿ ಅಥವಾ ಅದನ್ನ ಹೇಗೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ರೀತಿಯಲ್ಲಿ ಯೋಜನೆಗಳಾಗಿರ್ಲಿ, ಈ ರೀತಿ ಸರ್ಕಾರಗಳು ಮುಂದಾಗದೇ ಇರುವಂತ ಒಂದು ವಿಷಯ ಆಗಿರ್ಬೋದು. ಹಲವು NGO ಸಂಸ್ಥೆಗಳು ಇದರ ಬಗ್ಗೆ ಸೂಕ್ತವಾದಂತಹ ಗಮನವನ್ನು ಹರಿಸಬೇಕು ಅನ್ನುವಂಥ ಮಾಹಿತಿನ ಕೊಟ್ಟರು ಸಹ ಆ ಮಾಹಿತಿ ತಕ್ಕ ಮಟ್ಟಿಗೆ ಪ್ರಚಾರವಾಗದೇ ಇರೋದ್ರಿಂದ, ಮಾಹಿತಿ ಕೊರತೆಯಿಂದ ಸಹ ಬಹಳಷ್ಟು ಜನ ಈ ಒಂದು ಮಾಹಿತಿ ಇಲ್ಲದ್ರಿಂದ ದುಷ್ಪ್ರಯೋಗಗಳ ಮೂಲಕ ಅಥವಾ ದುಷ್ಪರಿಣಾಮಗಳ ಮೂಲಕ ಈ ನೀರಿನ ಒಂದು ಆಹಾಕಾರಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನ ನಾವು ಚರ್ಚಿಸದೇ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಬಹಳಷ್ಟು ಜನಕ್ಕೆ ಆ ಒಂದು ಅವೇರ್ನೆಸ್ ಇಲ್ಲದೆ, ಜಾಗೃತಿ ಇಲ್ಲದೇನೆ ಸಹ ಮತ್ತೆ ನೀರನ್ನ ಯಥೇಚ್ಛವಾಗಿ ವ್ಯರ್ಥ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವೆಲ್ಲರೂ ದೂಡಲ್ಪಟ್ಟಿದ್ದೀವಿ. ಹಾಗೆ ಸಾಮಾಜಿಕ ಬದಲಾವಣೆಗಳು ಸಹ ಇದಕ್ಕೊಂದು ಮುಖ್ಯ ಪಾತ್ರ ವಹಿಸುತ್ತೆ. ಕಾರಣ ಏನು ಅಂದ್ರೆ ಆಗಿನ ಕಾಲದಲ್ಲಿ ಸರ್ಕಾರಿ ಸಾರಿಗೆಗಳನ್ನ ಸರ್ಕಾರಿ ಸಾರಿಗೆ ವ್ಯವಸ್ಥೆಗಳು ಸೈಕಲ್ಗಳನ್ನ ಬಳಸೋದಾಗಿರ್ಬೋದು. ಮನೆಯಿಂದ ಹೋಗ್ಬೇಕು ಅಂತಾಗ ಪ್ರತ್ಯೇಕವಾಗಿ ಈ ಒಂದು ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆನ ಮೇಲೆ ಅವಲಂಬಿತವಾಗಿ ಇದ್ದಂತ ಒಂದು ಕಾಲಘಟ್ಟ ಇತ್ತು. ಅದು ಈಗ ಖಾಸಗೀಕರಣದ ಮೂಲಕ ಮತ್ತೆ ಬಂಡವಾಳಶಾಹಿತನದ ಮೂಲಕ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಸಹ ಈಗ ತಮ್ಮದೇ ಆದಂತ ಒಂದು ಗಾಡಿಯನ್ನು ಇಟ್ಕೊಬಹುದು ಅನ್ನುವಂಥ ವಿಷಯ ಬಂದಿದೆ. ಎಲ್ಲರ ಮನೆಗಳಲ್ಲೂ ಈಗ 2 ವೀಲರ್ಸ್ಗಳನ್ನ ನಾವು ಸರ್ವಸಾಧಾರಣವಾಗಿ ಕಾಣ್ತಾ ಇದ್ದೇವೆ. ಹೀಗಿರುವಾಗ ಮತ್ತೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಎಲ್ಲರೂ 4 ಚಕ್ರದ ಗಾಡಿನ ತಗೊಬೇಕು ಅನ್ನುವಂತ ಒಂದು ವಿಚಾರ, ಅವರಿಗೊಂದು ಆರ್ಥಿಕ ಸ್ವಾತಂತ್ರ್ಯ ಇದೆ ಅನ್ನುವಂಥ ವಿಷಯ ಮತ್ತೆ ಸಾಮಾಜಿಕ ಸ್ಥಾನಮಾನಗಳನ್ನ ಸಹ ತೋರ್ಪಡಿಕೆಗೋಸ್ಕರ ತೊಗೊಳೋದ್ರಿಂದ ಏನಾಗ್ತಿದೆ, ಈ ವಾಹನಗಳನ್ನ ಶುದ್ಧ ಮಾಡೋದು ಅಥವಾ ತೊಳೆಯೋದ್ರ ಮೂಲಕ ಬಹಳಷ್ಟು ನೀರಿನ ಒಂದು ಪೋಲ್ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ನಾವು ಅಲ್ಲಗಳೆಯಲಾಗೋದಿಲ್ಲ. ಈ ಒಂದು ಕಾರಣಗಳಿಂದ ಸಹ ಬರಗಾಲಗಳು ಜಾಸ್ತಿ ಆಗುತ್ತೆ ಅನ್ನುವಂಥ ವಿಚಾರ. ಮಾನವ ನಿರ್ಮಿತ ಬರಗಾಲ ಮತ್ತೆ ಪ್ರಾಕೃತಿಕ ಬರಗಾಲ ಎರಡೂ ಇದೆ. ಇವೆರಡು ಬೆಸೆದುಕೊಂಡಾಗ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಪ್ರಭಾವ ಬಹಳ ಸುದೀರ್ಘವಾಗಿ ತುಂಬಾ ಒಂದು ಆಳವಾಗಿ ಜನರಲ್ಲಿ ಅದು ಮಾಸು ಹೋಗುತ್ತೆ. ಅದು ಮುಂದಿನ ಪೀಳಿಗೆಗೆ ಒಂದು ಕಂಟಕವಾಗಿ ಅದು ಪರಿಣಮಿಸುತ್ತೆ. ಇದಕ್ಕೆ ಬದಲಾವಣೆಗಳು ತರಬೇಕಂತಂದ್ರೆ ಸಾಮಾಜಿಕವಾದಂತಹ ಚಿಂತನೆಗಳಲ್ಲಿ ಬದಲಾವಣೆಗೆ ಆಗಬೇಕು. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಮತ್ತೆ ಸುದ್ದಿವಾಹಿನಿಗಳಲ್ಲಿ ಆಗಿರ್ಬೋದು ಮತ್ತೆ ಸೂಕ್ತವಾದಂತಹ ಸರ್ಕಾರಗಳು ಸಹ ಉತ್ತೇಜನವನ್ನು ನೀಡಿ ಸಬ್ಸಿಡಿ ಕೊಡೋದ್ರಿಂದ ಮೂಲಕ ಈ ಮಳೆ ನೀರು ಕೊಯ್ಲಾಗಿರ್ಬೋದು ಮತ್ತೆ ನೀರಿನ ಸಂರಕ್ಷಣೆ, ನೀರಿನ ಒಂದು ಸಂರಕ್ಷಣೆಗೋಸ್ಕರ ದಂಡ ವಿಧಿಸೋದು, ಎಲ್ಲರೂ ನೀರು ಪೋಲ್ ಮಾಡಿದ್ರೆ ಅನ್ನುವಂಥ ಒಂದು ತೀವ್ರವಾದಂತಹ ಒಂದು ಕಟ್ಟೆಚ್ಚರಗಳನ್ನು ಕೊಡೋದಾಗಿರ್ಬೋದು. ಮತ್ತೆ ಹಲವಾರು ಖಾಸಗಿ ಕಾರ್ಪೊರೇಟ್ ಸಂಸ್ಥೆಗಳು ಈ ನೀರಿನ ಒಂದು ದುರ್ಬಳಕೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಉದಾಹರಣೆಗಳಾದರೆ ಒಂದು ತಂಪು ಪಾನೀಯ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ 8 ರಿಂದ 10 ಲೀಟರ್ ನೀರಿನ ಒಂದು ಪೂರೈಕೆ ಆಗುತ್ತೆ, ಒಂದು ಬಾಟ್ಲಿ ತಂಪು ಪಾನೀಯಕ್ಕೋಸ್ಕರ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಇದು ಗಮನದಲ್ಲಿರಬೇಕು ಅನ್ನುವಂಥ ವಿಷಯ. ಇದರಿಂದ ಏನಾಗ್ತಿದೆ ಅಂದ್ರೆ 1 ಲೀಟರ್ ತಂಪು ಪಾನೀಯ 8 ರಿಂದ 10 ಲೀಟರ್ ಅಷ್ಟು ನೀರನ್ನ ಪೋಲ್ ಮಾಡ್ತಾ ಇದೆ ಅನ್ನುವಂಥ ವಿಚಾರ ತಯಾರಿಕಾ ಘಟಕದಲ್ಲಿ. ಬರಗಾಲದ ಸಮಯದಲ್ಲಿ ಏನ್ ಮಾಡಬೇಕು ಅಂದ್ರೆ ಸರ್ಕಾರಗಳು ಈ ಒಂದು ಸಂಸ್ಥೆಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಗುತ್ತಿಗೆಗಾಗಿ ಜಮೀನನ್ನೆಲ್ಲ ಕೊಟ್ಟಿರುತ್ತೆ. ಆದ್ರೆ ಅದನ್ನು ಕೊಡ್ಬೇಕಾದ್ರೆ ಒಂದು ವಿಶೇಷವಾದ ಒಂದು ಕ್ಲಾಸ್ ಅನ್ನು ಹಾಕ್ಬೋದು. ಏನಂದ್ರೆ ಬರಗಾಲ ಸಮಯದಲ್ಲಿ ಈ ಉತ್ಪತ್ತಿನ ಸ್ವಲ್ಪ ಕಮ್ಮಿ ಮಾಡಬೇಕು ಅಥವಾ ನೀರಿನ ಬಳಕೆನ ಕಮ್ಮಿ ಮಾಡೋ ರೀತಿಯಾಗಿ ಯಾವ್ದಾದ್ರು ಹೊಸ ರೀತಿಯಾದಂತಹ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳಿ ಅನ್ನುವಂಥ ವಿಚಾರ ಅಂತಂದ್ರೆ ಪ್ರಾಯಶಃ ಬದಲಾವಣೆಗಳನ್ನ ನಾವು ಕಾಣಬಹುದು. ಇದು ಬರಗಾಲಕ್ಕೆ ಕಾರಣಗಳೇನು ಅನ್ನುವಂಥ ವಿಚಾರದ ಸಂಬಂಧಿತ ಮಾಹಿತಿ. ಈ ವಿಷಯ ತಮಗೆ ಹಿಡಿಸಿದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಷಯಗಳನ್ನೆಲ್ಲ ಹಂಚಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.